ಅಕ್ಕಿ ನೋ ಸ್ಟಾಕ್ ಇದು ಬೋರ್ಡ್ ಇತ್ತು. ಆಮೇಲೆ ಹೇಗೆ ನಡ್ಕೊಳ್ತಾ ಇದ್ದಾರೆ ಅಂತಂದರೆ ಈ ರೇಷನ್ ಕೊಡುವಂಥವರು ಏನೋ ಭಿಕ್ಷೆ ಕೇಳಕ್ಕೆ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. BPL ಕಾರ್ಡ್ದಾರರೇನು ಭಿಕ್ಷುಕರ ಏನ್ರಿ? ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಾ ನೀವು? ಕೊಡೋ ಅಕ್ಕಿ ವಿಚಾರದಲ್ಲಿ ಈ ರೀತಿಯಾಗಿ ಜನರನ್ನ ಭಿಕ್ಷುಕರ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೀರಾ. ಬಿಸ್ಕೆಟ್ ರೀತಿ ಟೋಕನ್ನನ್ನು ಎಸಿತಾನೆ ಮಾಲೀಕ. ಏನಂತ ಅಂದ್ಕೊಂಡಿದ್ದೀರಾ ನೀವು? ಬಿಸ್ಕಿಟ್ ರೀತಿ ಎಸಿಬೇಕಾ ನಾಯಿಗಳಿಗೆ ಎಸ್ದಂಗೆ? ಪಬ್ಲಿಕ್ ವರದಿ ಬೆನ್ನಲ್ಲೇ ಈಗ ಕ್ರಮದ ಎಚ್ಚರಿಕೆ, ಇದೊಂದು ಮಾತು ಮಾತ್ರ ಹೇಳ್ತಾ ಇರ್ತಾರೆ, ಕ್ರಮದ ಎಚ್ಚರಿಕೆ ಅಂತ ಹೇಳಿ. ಇಂಥವ್ರನ್ನ ಕಿತ್ತು ಬಿಸಾಕಬೇಕು, ಅಂಥವ್ರ ಲೈಸೆನ್ಸನ್ನು ರದ್ದು ಮಾಡಬೇಕು, ಬೇರೆದವ್ರಿಗೆ ಕೊಡಿ, ಬೇರೆದವ್ರು ನಡೆಸ್ತಾರೆ. ರೇಷನ್ ಅಂಗಡಿಗಳಲ್ಲಿ ಅಕ್ಕಿ ನೋ ಸ್ಟಾಕ್ ಬೇರೆ ಬೋರ್ಡ್ ಹಾಕ್ತಾರೆ, ಮಾಡಿರೋ ಎಡವಟ್ಟು ಮೊದಲನೇದಾಗಿ. ತದನಂತರ ಟೋಕನ್ ಕೊಡಬೇಕು ಅಂತಂದ್ರೆ ಬಿಸಾಕ್ತಾರೆ, ಅದನ್ನು ಹೆಂಗೆ ಬೇಕೋ ಹಂಗೆ ಆರಿಸ್ಕೋಬೇಕಂತೆ ಜನ. ಅಕ್ಕಿ ಖರೀದಿಗೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಜನ. ಕೆಲವು ಕಡೆಗಳಲ್ಲಿ ಟೋಕನನ್ನು ಬಿಸಾಕ್ತಾರೆ, ತಗೊಳ್ತಾರೆ. ಏನಂತ ಅಂದ್ಕೊಂಡಿದ್ದೀರಾ ನೀವು? ನಾಳೆ ನಿಮಗೂ ಹಿಂಗೆ ಎಸಿತೀವಿ, ಗೊತ್ತಾಗತ್ತೆ. ಅಕ್ಕಿ ಇಲ್ಲ, ದಾಸ್ತಾನು ಬಂದ ಮೇಲೆ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಹೇಳಿ, ಅದನ್ನು ಹೇಳೋ ರೀತಿಯಲ್ಲಿ ಹೇಳಿ. ಈ ರೀತಿ ನಡ್ಕೊಳ್ಳೋದು ಯಾಕೆ? ಬೋರ್ಡನ್ನು ಹಾಕಿ ಕೂತಿದ್ದಾರೆ. ಸರ್ಕಾರ ಮಾತ್ರ ಇಲ್ಲ, ಏನು ಸಮಸ್ಯೆ ಇಲ್ಲ, ಟ್ರಾನ್ಸ್ಪೋರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತಾರೆ. ಅಂಗಡಿ ಮಾಲೀಕರು ಮಾತ್ರ ದಬ್ಬಾಳಿಕೆಯನ್ನು ತೋರಿಸ್ತಾರೆ ಟೋಕನ್ಗಳನ್ನು ಎಸೆಯುವ ಮೂಲಕವಾಗಿ. ರೇಷನ್ ಅಂಗಡಿಗಳ ಮುಂದೆ ಏನು ಪರಿಸ್ಥಿತಿ ಆಯ್ತು ಇವತ್ತು ನೋಡಿ ಈ ವರದಿಯನ್ನು. BPL ಕಾರ್ಡ್ದಾರರು ಭಿಕ್ಷುಕರ, ಬಿಸ್ಕೆಟ್ ರೀತಿ ಟೋಕನ್ ಎಸೆದ ಮಾಲೀಕ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ರಾಜ್ಯದಲ್ಲಿ ಅನ್ನಭಾಗ್ಯದಡಿ ಸರ್ಕಾರ ಪಡಿತರ ವಿತರಿಸುತ್ತಿದೆ. ಕಳೆದ 2 ತಿಂಗಳ ಅಕ್ಕಿಯನ್ನ ಈ ತಿಂಗಳು ವಿತರಣೆ ಮಾಡೋದಾಗಿ ಸರ್ಕಾರ ಹೇಳಿದೆ. ಅದರಂತೆ ವಿತರಣೆ ಮಾಡಲಾಗ್ತಿದೆ. ಆದರೆ ಬಹುತೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ದಾಸ್ತಾನು ಇಲ್ಲ. ಹೀಗಾಗಿ ರೇಷನ್ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್, ಅಕ್ಕಿ ದಾಸ್ತಾನು ಬಂದ ಮೇಲೆ ವಿತರಣೆ ಮಾಡ್ತೀವಿ ಅನ್ನೋ ಬೋರ್ಡ್ ರಾರಾಜಿಸುತ್ತಿದೆ. ಅಕ್ಕಿ ಪಡೆಯಲು ರೇಷನ್ ಅಂಗಡಿಗೆ ಬರ್ತಿರುವ ಜನರು ಮಾತ್ರ ಬಂದು ವಾಪಸ್ಸಾಗ್ತಿದ್ದಾರೆ. ಹೀಗೆ ಅಬ್ಬಿಗೆರೆ ನ್ಯಾಯಬೆಲೆ ಅಂಗಡಿಗೆ ಬಂದ ಕಾರ್ಡ್ದಾರರನ್ನ ಅಂಗಡಿ ಮಾಲೀಕ ಭಿಕ್ಷುಕರಂತೆ ಕಂಡಿದ್ದಾನೆ. ಟೋಕನ್ ಸಿಸ್ಟಮ್ ಮಾಡಿ ಅಕ್ಕಿ ವಿತರಣೆ ಮಾಡ್ತಿರೋ ನ್ಯಾಯಬೆಲೆ ಅಂಗಡಿ ಮಾಲೀಕ ಟೋಕನ್ ಅನ್ನ ಬಿಸ್ಕೆಟ್ ರೀತಿ ವಿತರಿಸಿದ್ದಾನೆ. ಟೋಕನ್ಗಾಗಿ ಕಾರ್ಡ್ದಾರರು ಮುಗಿಬಿದ್ದಿದ್ದಾರೆ. ನೋ ಸ್ಟಾಕ್ ಬೋರ್ಡ್ ಮಧ್ಯೆ ಅಕ್ಕಿ ಪಡೆಯಲು ಜನರು ಮುಂದಾದಾಗ ರೇಷನ್ ಅಂಗಡಿ ಮಾಲೀಕ ಟೋಕನ್ ವಿತರಿಸಿದ್ದಾನೆ. ಅಲ್ಲದೆ ಸರ್ಕಾರದಿಂದ ನೀಡಲಾಗುವ ಉಚಿತ ಅಕ್ಕಿಗೆ 50 ರೂಪಾಯಿ ಬೇರೆ ವಸೂಲಿ ಮಾಡಿದ್ದು. 50 ರೂಪಾಯಿ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೋಪು ಮತ್ತು ಗೋಣಿ ಚೀಲಕ್ಕೆ ತೆಗೆದುಕೊಳ್ಳುತ್ತಿದ್ದೇವೆ ಅಂತಿದ್ದಾರೆ. ಬಹುತೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ರಾರಾಜಿಸ್ತಾ ಇದೆ. ಅಕ್ಕಿ ಕೊಡ್ತಾ ಇರುವಂತಹ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗ ಜನಸಾಗರವೇ ಸೇರಿದೆ. ಜನ ಗುಂಪುಗಟ್ಟಿ ಅಕ್ಕಿ ವಿತರಣೆಗೆ ಬರ್ತಾ ಇರುವಂಥದ್ದು ಗಮನಿಸಬಹುದಾಗಿದೆ. ಇದು ಅಬ್ಬಿಗೆರೆಯಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿ. ಯಾವ ಪ್ರಮಾಣದಲ್ಲಿ ಗುಂಪುಗೂಡಿದ್ದಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಟೋಕನ್ ಸಿಸ್ಟಮ್ ಅನ್ನ ಮಾಡಿರುವಂಥದ್ದು. ಟೋಕನ್ ಸಿಸ್ಟಮ್ ಅನ್ನ ಮಾಡಿ ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ. ಪ್ರತಿ ವ್ಯಕ್ತಿಗೂ ಕೂಡ ಈ ತಿಂಗಳು 15 kg ಕೊಡ್ಬೇಕಾಗತ್ತೆ. ಕೊಡುವಾಗ್ತಾ ಇರುವಂತ ಮಾತಾಡ್ತೀನಿ. ನಮಸ್ಕಾರ, ಏನಿ ಸರ್? ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ ಸುಮ್ಮನೆ. ಅಂದ್ರೆ ಇವರು ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರು, ಆದ್ರೆ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ ಅನ್ನೋ ಭಯದಿಂದ ಹೇಳ್ತಾ ಇಲ್ಲ. ಇಲ್ಲಿ ಮತ್ತೊಂದು ಆರೋಪ ಅಂತಂದ್ರೆ ಈ ಒಂದು ಕಾರ್ಡ್ಗೆ 15 kg ಕೊಟ್ಟು 50 ರೂಪಾಯಿನ ಪಡಿತಾ ಇದ್ದಾರೆ ಅಂತೇಳಿ ಇಲ್ಲಿನ ಸ್ವತಃ ಅಕ್ಕಿ ತೆಗೆದುಕೊಂಡಂತ ಜನರೇ ಇಲ್ಲಿ ಹೇಳ್ತಾ ಇರುವಂಥದ್ದು ಗಮನಿಸಬಹುದಾಗಿದೆ. ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ಅಕ್ಕಿಗೋಸ್ಕರ ಕಾಯ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. 15 kg ಅಕ್ಕಿ ಓಕೆ, ಆದರೆ 50 ರೂಪಾಯಿ ಹಣವನ್ನು ಯಾಕೆ ಪಡಿತಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ನಾವು ಇಬ್ಬರು ಕಾರ್ಡು 75 kg. ಎಷ್ಟು? 75. 2 ಕಾರ್ಡು. 2 ಕಾರ್ಡು. ದುಡ್ಡು ಎಷ್ಟು ಕೊಟ್ರಿ? ದುಡ್ಡು ಎಷ್ಟು ಕೊಟ್ರಿ? ದುಡ್ಡು 60 ರೂಪಾಯಿ. 60. ಯಾಕೆ ಕೊಡ್ಬೇಕು ದುಡ್ಡು? ಇಲ್ಲ, 2 ಕಾರ್ಡ್ಗೆ ದುಡ್ಡು ಯಾಕೆ ಕೊಡ್ಬೇಕು? ಅವ್ರು ಚೀಲ ಗೀಲ ತಗೊಂಡ್ಬರ್ತೀವಲ್ಲ. ಅಂದ್ರೆ 15 kg ಅಕ್ಕಿ ಕೊಡೋದಲ್ದೇ ಅಮೌಂಟ್ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇವ್ರು ಹೇಳೋದು ನಾವು ಸೋಪ್ ಕೊಡ್ತಾ ಇದ್ದೀವಿ, ಜೊತೆಗೆ ಚೀಲ ಕೂಡ ಅವರಿಗೆ ಕೊಡ್ತಾ ಇದ್ವಿ, ಹಾಗಾಗಿ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯಲ್ಲಿ ಸೇಲ್. ರೇಷನ್ ಅಂಗಡಿ ಸಿಬ್ಬಂದಿಯಿಂದಲೇ ಅಕ್ಕಿ ಮಾರಾಟ. ಬೆಂಗಳೂರಿನಲ್ಲಿ ಅನ್ನಭಾಗ್ಯದ ಅಕ್ಕಿ ಅಭಾವ ಇರುವಾಗಲೇ ನ್ಯಾಯಬೆಲೆ ಅಂಗಡಿ ಸಿಬ್ಬಂದಿಯೇ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಿದ್ದಾನೆ. ಟಿ ದಾಸರಹಳ್ಳಿ ಕ್ಷೇತ್ರದ ನ್ಯಾಯಬೆಲೆ ಅಂಗಡಿಯ ಸಿಬ್ಬಂದಿ ಅಕ್ಕಿಗಾಗಿ ಮಾರುದ್ದ ಕ್ಯೂ ಇದ್ದರು. ಅವರ ಮಧ್ಯೆ ಬಂದ ವ್ಯಕ್ತಿಯೋರ್ವ 50 kg ಅಕ್ಕಿ ಖರೀದಿಸಿದ್ದಾನೆ. 1,000 ರೂಪಾಯಿಗೆ 50 kg ಅಕ್ಕಿ ಮೂಟೆ ಮಾರಾಟ ಮಾಡಿ ಹಣ ಪಡೆದ ದೃಶ್ಯ ವ್ಯಕ್ತಿಯೊಬ್ಬರ ಮೊಬೈಲ್ನಲ್ಲಿ ಸೆರೆಯಾಗಿದೆ. 1,000 ರೂಪಾಯಿ ನೋಡುತ್ತಿದ್ದಂತೆ ಖುಷಿಯಾದ ಅಂಗಡಿ ಸಿಬ್ಬಂದಿ ದುಡ್ಡನ್ನ ಕಣ್ಣಿಗೊತ್ತಿಕೊಂಡು ಗಲ್ಲಪೆಟ್ಟಿಗೆಯಲ್ಲಿ ಹಾಕಿಕೊಂಡಿದ್ದಾನೆ. ಬಹುತೇಕ ರೇಷನ್ ಅಂಗಡಿಗಳಲ್ಲಿ ಅಕ್ಕಿ ದಾಸ್ತಾನು ಖಾಲಿ. ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್. ಪಬ್ಲಿಕ್ ಟಿವಿಯಲ್ಲಿ ಅಕ್ಕಿ ನೋ ಸ್ಟಾಕ್ ರಿಯಾಲಿಟಿ ಚೆಕ್.
ಅನ್ನಭಾಗ್ಯ ಯೋಜನೆಯಡಿ ಸರ್ಕಾರ ಈ ತಿಂಗಳು ಹೆಚ್ಚುವರಿ ಅಕ್ಕಿ ವಿತರಣೆ ಮಾಡುತ್ತಿದೆ. ಆದರೆ ಬಹುತೇಕ ರೇಷನ್ ಅಂಗಡಿಗಳಲ್ಲಿ ಅಕ್ಕಿ ದಾಸ್ತಾನು ಖಾಲಿಯಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅಳವಡಿಸಲಾಗಿದೆ. ದಾಸ್ತಾನು ಖಾಲಿಯಾಗಿದೆ, ದಾಸ್ತಾನು ಬಂದ ಬಳಿ ವಿತರಣೆ ಮಾಡುತ್ತೇವೆ, ಬುಧವಾರ ಸಂಜೆ ಅಕ್ಕಿ ವಿತರಣೆ ಮಾಡುತ್ತೇವೆ ಎಂದು ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಅನ್ನಭಾಗ್ಯ ಅಕ್ಕಿ ಸಮಸ್ಯೆ ಇವತ್ತು ಕೂಡ ಮುಂದುವರೆದಿದೆ. ಗೋಡನ್ನಿಂದ ನ್ಯಾಯಬೆಲೆ ಅಂಗಡಿಗಳಿಗೆ ಅಕ್ಕಿ ಸರಬರಾಜು ಆಗದ ಹಿನ್ನೆಲೆ ನ್ಯಾಯಬೆಲೆ ಅಂಗಡಿಗಳಿಗೆ ಬೀಗ ಬಿದ್ದಿರುವಂಥದ್ದು. ಮತ್ತಿಕೆರೆಯಲ್ಲಿರುವಂತಹ ಅನ್ನಭಾಗ್ಯ ನ್ಯಾಯಬೆಲೆ ಅಂಗಡಿ ಕಂಪ್ಲೀಟಾಗಿ ಬಂದ್ ಮಾಡಿದ್ದಾರೆ. ನಿನ್ನೆಯಿಂದನೂ ಕೂಡ ಬಂದ್ ಆಗಿದೆ. ಇವತ್ತು ಕೂಡ ಈ ನ್ಯಾಯಬೆಲೆ ಅಂಗಡಿಗೆ ಬೀಗ ಬಿದ್ದಿರುವಂಥದ್ದು. ಯಾಕೆಂತಂದರೆ ಕಳೆದ ಫೆಬ್ರವರಿ ಮತ್ತು ಈ ತಿಂಗಳದು ಸೇರಿ 15 kg ಅಕ್ಕಿ ಕೊಡ್ತೇವೆ ಅಂತ ಹೇಳಿ ಈಗ ಅಕ್ಕಿ ಇಲ್ಲದೆ ಖಾಲಿ ಆಗಿರುವಂಥದ್ದು. ಗೋಡನ್ಗಳಲ್ಲಿ ಕೂಡ ಅಕ್ಕಿ ಸಿಗ್ತಾ ಇಲ್ಲ. ಪ್ರತಿ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗ ನೋ ಸ್ಟಾಕ್ ಬೋರ್ಡು ಕಾಣಿಸ್ಕೊಳ್ತಾ ಇದೆ. ಜೊತೆಗೆ ನ್ಯಾಯಬೆಲೆ ಅಂಗಡಿಗಳಿಗೆ ಬೀಗ ಹಾಕಿರುವಂಥದ್ದು. ಈ ರೀತಿ ಬೀಗ ಹಾಕಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ನ್ಯಾಯಬೆಲೆ ಅಂಗಡಿಗಳಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾವು ಮತ್ತೊಂದು ನ್ಯಾಯಬೆಲೆ ಅಂಗಡಿ ಮುಂಭಾಗದಲ್ಲಿದ್ದೀವಿ. ಮಹಾಲಕ್ಷ್ಮಿ ಲೇಔಟ್ ಮುಖ್ಯ ರಸ್ತೆಯ ಮಹಾಲಕ್ಷ್ಮಿ ಟೆಂಟ್ ಬಳಿ ಇರುವಂತಹ ನ್ಯಾಯಬೆಲೆ ಅಂಗಡಿ. ಓದಿ ತೋರಿಸ್ತೀನಿ, ಒಂದು ಪೇಪರಲ್ಲಿ ಬರೆದು ಹೋಗಿದ್ದಾರೆ. ದಾಸ್ತಾನು ಖಾಲಿ ಆಗಿರುವುದರಿಂದ ದಾಸ್ತಾನು ಮಳಿಗೆಗೆ 18/3/2020 ಹೋಗಿರುತ್ತೇವೆ. ಅಂದರೆ ಇವತ್ತು, ಅಂದರೆ ಏನು ಡಿಪೋಗಳೇನಿದೆ ಲೋಡ್ ಮಾಡುವಂಥ ಜಾಗ, ಅಲ್ಲಿಗೆ ಹೋಗಿರ್ತೀವಿ, ಬುಧವಾರ ಸಂಜೆ ಕೊಡ್ತೀವಿ ಅಂತ ಬರೆದು ಬಿಟ್ಟಿದ್ದಾರೆ. ಬುಧವಾರ ಸಂಜೆ ಕೊಡ್ತಾರಾ ಅಥವಾ ಸ್ಟಾಕ್ ಬರುತ್ತಾ ಗೊತ್ತಿಲ್ಲ. ಮತ್ತು ನೋ ಸ್ಟಾಕ್ ಅನ್ನೋದು ಎಲ್ಲ ಕಡೆ ಈಗ ಕಾಮನ್ ಆಗಿ ಕಾಣಿಸ್ತಿದೆ. ಪ್ರಮುಖ ಕಾರಣ ಏನಪ್ಪ ಅಂದರೆ ಅಂಗಡಿಗಳು ಚಿಕ್ಕದಾಗಿರೋದ್ರಿಂದ ಲೋಡ್ಗಳನ್ನ ಜಾಸ್ತಿ ತರಿಸಿ ಇಟ್ಕೊಳ್ಳೋಕ್ಕಾಗಲ್ಲ. ಮತ್ತು 5 kg ಕೊಡೋ ಜಾಗದಲ್ಲಿ 15 kg ಕೊಡ್ತಿರೋದ್ರಿಂದ ಈ ರೀತಿಯ ಸಮಸ್ಯೆ ಆಗ್ತಿದೆ. ಬೆಂಗಳೂರು ಅಷ್ಟೇ ಅಲ್ಲದೆ ಶಿವಮೊಗ್ಗದಲ್ಲೂ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಲಾಗ್ತಿದೆ. ಶಿವಮೊಗ್ಗ ನಗರದ ಹೊರವಲಯದಲ್ಲಿರುವ ಹೊನ್ನಾಪುರ ಮುಖ್ಯ ರಸ್ತೆಯಲ್ಲಿ ಯಾರ ಭಯವಿಲ್ಲದೆ ಲಾರಿಯಿಂದ ಅಕ್ಕಿ ಇಳಿಸಿ ಅಕ್ರಮವಾಗಿ ಕಾಳಸಂತೆಯಲ್ಲಿ ಲಾರಿ ಚಾಲಕರು ಅಕ್ಕಿ ಮಾರುತ್ತಿದ್ದಾರೆ. ಗೋಡೌನ್ನಿಂದ ನೇರವಾಗಿ ನ್ಯಾಯಬೆಲೆ ಅಂಗಡಿ ತಲುಪಬೇಕಾಗಿದ್ದ ಲಾರಿ ನ್ಯಾಯಬೆಲೆ ಅಂಗಡಿ ತಲುಪದೆ ಯಾವುದೋ ಒಂದು ಅಂಗಡಿಗೆ ಅಕ್ಕಿ ಮೂಟೆ ಇಳಿಸಿಕೊಡುವ ವಿಡಿಯೋ ವೈರಲ್ ಆಗಿದೆ. ಹಾಡಹಗಲೇ ಕಳ್ಳರು ಅಕ್ಕಿ ಸೇಲ್ ಮಾಡ್ತಾ ಇದ್ರು. ಆಹಾರ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅನ್ನೋದೇ ಪ್ರಶ್ನೆ. ಇನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ಅಕ್ಕಿ ಪೂರೈಕೆ ವಿಚಾರವಾಗಿ ಸಚಿವ ಮುನಿಯಪ್ಪ ಪ್ರತಿಕ್ರಿಯಿಸಿ, ಅಕ್ಕಿ ಇದೆ, ಕೇಂದ್ರ ಸರ್ಕಾರವೂ ಅಕ್ಕಿ ಕೊಡಲು ಸಿದ್ಧವಿದೆ. ನಾವು ನಿರ್ಣಯ ಮಾಡಿದಂತೆ ಹಣ ಒದಗಿಸಿದ್ದೇವೆ. ಏಪ್ರಿಲ್ನಿಂದ ಸಮರ್ಪಕವಾಗಿ 10 kg ಅಕ್ಕಿ ಒದಗಿಸುತ್ತೇವೆ ಎಂದಿದ್ದಾರೆ. ಇಲ್ಲ, ಒಂದೇ ಸಾರಿ 15 kg ಕೊಡೋಕ್ಕಾಯ್ತಲ್ಲ. ಅಕ್ಕಿ ಇದೆ, ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಅಕ್ಕಿ ಕೊಡಬೇಕು. ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕ್ಕೂ ತಯಾರಿದೆ, ಹಣ ಕಟ್ಟಿದ್ದೀವಿ. ಅಕ್ಕಿ ಬರೋದು ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಹಿಂದೆ ಮುಂದಾಗ್ಬೋದು. ನಾವು ಫೆಬ್ರವರಿಯಲ್ಲಿ 5 kg, ಈ ತಿಂಗಳಲ್ಲಿ 10 kg ಕೊಡಬೇಕಂತ ಏನು ನಿರ್ಣಯ ಮಾಡಿದ್ದೀವಿ. ಅದಕ್ಕೆ ಸಾಕಷ್ಟು ಹಣವನ್ನು ತುಂಬಿಸಿದ್ದೀವಿ. ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಇದನ್ನು ನಮಗೆ ಒದಗಿಸ್ಬೇಕು. ಮೊದಲು 5 kg ಇರ್ತಿತ್ತು, ಸರಾಗವಾಗಿ ನಡೆಸ್ತಾ ಇದ್ರು. ಸಡನ್ನಾಗಿ 15 kg ಅಂದಾಗ ಸಾಗಾಣಿಕೆ ಅದು ಇದು ಏರ್ಕೊಂಡ್ಬಿಟ್ರೆ ಅಕ್ಕಿದು ತೊಂದರೆ ಇಲ್ಲ, ಹಣ ಕಟ್ಟಿದ್ದೀವಿ. ಮಾರ್ಚ್ 30 ಈ 15 kg ಏನು ಹೇಳಿದ್ದೀವಿ ಅದು ಪೂರ್ತಿ ಪ್ರಮಾಣ ಕೊಡ್ತೀವಿ. ಏಪ್ರಿಲ್ನಿಂದ 10 kg ಕಂಪಲ್ಸರಿ ಕೊಡ್ತೀವಿ. ರಾಜ್ಯದಲ್ಲಿ ಜನರು ಅನ್ನಭಾಗ್ಯದ ಅಕ್ಕಿಗಾಗಿ ಪರದಾಡುವಂತಾಗಿದ್ರೆ, ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಎಗ್ಗಿಲ್ಲದೆ ಅಕ್ಕಿ ಸೇಲ್ ಮಾಡ್ತಿದ್ರು. ಆಹಾರ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಂತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಕೇಂದ್ರದವ್ರ ತಪ್ಪ, ರಾಜ್ಯದವ್ರ ತಪ್ಪ, ಏನು ಅರ್ಥನೇ ಆಗ್ತಿಲ್ಲ. ಈ 15 kg ಲೆಕ್ಕದ ಪ್ರಕಾರ ಈ ತಿಂಗಳು ಕೊಟ್ಟರೆ ಮನೆಯಲ್ಲಿ 5 ಜನ ಅಂತಂದರೆ 65-70 kg ಆಯಿತು. 70 kg ಒಂದು ತಿಂಗಳಿಗೆ ಮುಗಿಯತ್ತಾ?